ಈ ಊರಿನ ಪ್ರಸಿದ್ಧವಾಗಿ ಕರ್ನಾಟಕದ ಖಜುರಾಹೋ ಅಂತ ಕರೆಯುವಂಥ ಜೋಡಿ ದೇವಸ್ಥಾನ ಇರುವಂಥ ಪ್ಲೇಸ್ ಇದು. ಭಾರತದಲ್ಲಿ ಇದು 2ನೇ ದೇವಸ್ಥಾನ. ಖಜುರಾಹೋದಲ್ಲಿ ಜೋಡಿ ದೇವಸ್ಥಾನ ಇದೆ, ಅದು ಬಿಟ್ಟರೆ ಕರ್ನಾಟಕದಲ್ಲಿ ನಮ್ಮಲ್ಲಿರುವಂಥ ದೇವಸ್ಥಾನ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಕರ್ನಾಟಕದ ಖಜುರಾಹೋ ಎಂದೇ ಹೆಸರಾಗಿರುವ ಜೋಡಿ ಈಶ್ವರನ ದೇವಸ್ಥಾನಗಳು, ಹೊಯ್ಸಳರಿಂದ ನಿರ್ಮಿಸಲ್ಪಟ್ಟಂಥ ಜೋಡಿ ಈಶ್ವರನ ದೇವಸ್ಥಾನ ಸಾಗರದಿಂದ 10 ಕಿಲೋಮೀಟರ್ ದೂರದಲ್ಲಿ ನಾಡಕಲಸಿ ಅಥವಾ ನಾಡಕಳಸೆ ಅನ್ನೋ ಪ್ರದೇಶದಲ್ಲಿದೆ. ಅಲ್ಲಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಅದ್ಭುತವಾದ ದೇವಸ್ಥಾನ. ಬನ್ನಿ ಹೋಗೋಣ. ಸ್ನೇಹಿತರೆ, ಈ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ಹೊಯ್ಸಳ ಪ್ರಮುಖ ಪಟ್ಟಣವಾಗಿದ್ದಂತಹ ಕೊಂಡನಾಡು ಅನ್ನೋ ಪ್ರದೇಶದ ಅಧಿಪತಿಯಾಗಿದ್ದ ಬಳೆಯಣ್ಣ ಹೆಗ್ಗಡೆ ಅನ್ನೋರು ಅಂದರೆ 1218ರಲ್ಲಿ ಈ ಜೋಡಿ ದೇವಸ್ಥಾನವನ್ನು ಕಟ್ಟಿಸಿದರು ಅನ್ನುವ ಒಂದು ಉಲ್ಲೇಖ ಇದೆ. ಆದರೆ ಅಲ್ಲಿನ ಜನರಲ್ಲಿ ಒಂದು ದಂತಕಥೆ ಇದೆ. ಇದು ಬೇಲೂರು ಮತ್ತು ಹಳೆಬೀಡನ್ನು ಕಟ್ಟಿಸಿದಂತಹ ಜಕಣಾಚಾರ್ಯವರೇ ಖುದ್ದು ನಿಂತು ಒಂದು ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಕಟ್ಟಿಸಿದರು. ಅದರ ಪಕ್ಕದಲ್ಲಿರುವ ರಾಮೇಶ್ವರ ದೇವಸ್ಥಾನವನ್ನು ಅವರ ಮಗ ಡಕಣಾಚಾರ್ಯವರು ಕಟ್ಟಿಸಿದರು ಅಂಥೇಳಿ ಅಲ್ಲಿ ಒಂದು ದಂತಕಥೆ ಇದೆ. ಈ ದೇವಸ್ಥಾನದ ಮೇಲ್ಭಾಗದಲ್ಲಿ ಹೊಯ್ಸಳರ ಲಾಂಛನ ಇದೆ. ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಆನೆ ಇದೆ, ಇನ್ನೊಂದು ನಂದಿ ಇದೆ. ಎಲ್ಲ ದೇವಸ್ಥಾನದಲ್ಲೂ ಮುಂಭಾಗದಲ್ಲಿ 2 ಆನೆ ಆಚೆ ಈಚೆ ನಿಲ್ಲಿಸ್ತಾರಲ್ವ. ಈ ದೇವಸ್ಥಾನದಲ್ಲಿ ಒಂದು ಆನೆ, ಒಂದು ನಂದಿ ಇಟ್ಟಿದ್ದಾರೆ. ಮತ್ತು ದೇವಸ್ಥಾನದ ಹೊರಭಾಗದ ಗೋಡೆಯಲ್ಲಿ ಹೊಯ್ಸಳರ ಶೈಲಿಯ ಗೋಪುರಗಳು ಮತ್ತು ಹೊಯ್ಸಳರ ಶೈಲಿಯ ಕಂಬಗಳನ್ನು ಕೆತ್ತಿದ್ದಾರೆ. ಹಾಗೆ ಅಬ್ಸರ್ವ್ ಮಾಡಿ. ಆ ಗೋಡೆಯ ಮೇಲ್ಭಾಗದಲ್ಲಿ ಒಂದು ಬಳ್ಳಿ, ಹೂವಿನ ಬಳ್ಳಿ, ಆ ಬಳ್ಳಿಯ ಒಳಗಡೆ ಆನೆ, ಹಂಸ, ಕೋತಿಗಳಿರುವಂತೆ ಸಾಲು ಚಿತ್ರಗಳನ್ನು ಬಿಡಿಸಿದ್ದಾರೆ. ಈ ಗೋಪುರಗಳು ಕಂಬಗಳ ಜೊತೆಗೆ ಹೊಯ್ಸಳರ ಶೈಲಿ ಇನ್ನೊಂದಿದೆ. ಅದೇನಪ್ಪ ಅಂತಂದರೆ ಶಿಲಾಬಾಲಿಕೆಯರು ತಮ್ಮ ಒಂದು ಸೌಂದರ್ಯವನ್ನು ಪ್ರದರ್ಶನ ಮಾಡ್ತಿರುವಂತಹ ವಿಗ್ರಹಗಳು ಫೇಮಸ್. ಅದೇ ರೀತಿ ಆ ಸೌಂದರ್ಯವನ್ನು ಪ್ರದರ್ಶಿಸುತ್ತಿರುವ ಆ ಯುವತಿಯರ ಜೊತೆಗೆ ಮಿಥುನ ಶಿಲ್ಪಗಳನ್ನು ಸಹ ಹೊಯ್ಸಳ ಶೈಲಿಯಲ್ಲೇ ಮಿಥುನ ಶಿಲ್ಪಗಳನ್ನು ಕೆತ್ತಿದ್ದಾರೆ. ಹೊಯ್ಸಳರ ಹಳೆಬೀಡು ಮತ್ತು ಬೇಲೂರಿನಲ್ಲಿನ ಪ್ರಮುಖ ಆಕರ್ಷಣೆ ಆ ಶಿಲಾಬಾಲಕಿಯರ ಜೊತೆ ಮಿಥುನ ಶಿಲ್ಪಗಳು. ಅದೇ ಶೈಲಿಯಲ್ಲೇ ಸಹ ಇಲ್ಲೂ ಸಹ ಸೇಮ್ ಕೆತ್ತನೆಗಳು ನಡೆದಿದೆ. ನಮಸ್ಕಾರ.
ನಮಸ್ಕಾರ. ನನ್ನ ಹೆಸರು ಆರ್ಯನ್ ರಾಮ್ ಅಂತ, ಇದೇ ಗ್ರಾಮದವನು. ನಮ್ಮೂರು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಊರು ನಾಡಕಲಸಿ ಅಂತ, ಸಾಗರ ತಾಲೂಕು. ಸಾಗರದಿಂದ ಸೊರಬ ರೋಡಲ್ಲಿ ಒಂದು 9 ಕಿಲೋಮೀಟ್ರ್ ಬಂದರೆ ಈ ಗ್ರಾಮ ಸಿಗುತ್ತೆ. ಈ ಗ್ರಾಮಕ್ಕೆ ಸರಿಸುಮಾರು ಒಂದು 900 ವರ್ಷಗಳ ಇತಿಹಾಸ ಇದೆ. ಈ ಗ್ರಾಮವನ್ನು ಮೊದಲು ನಾಡ ಕಳಸ ಅಂತ ಕರಿತಿದ್ರು. ಪದಗಳ ಅಪಭ್ರಂಶದಿಂದ ಈಗ ನಾಡಕಲಸಿ ಅಂತೇಳಿ ಕರಿತಾ ಇದ್ದೀವಿ. ಈ ಊರಿನ ಪ್ರಸಿದ್ಧವಾಗಿ ಕರ್ನಾಟಕದ ಖಜುರಾಹೋ ಅಂತ ಕರೆಯುವಂಥ ಜೋಡಿ ದೇವಸ್ಥಾನ ಇರುವಂಥ ಪ್ಲೇಸ್ ಇದು. ಭಾರತದಲ್ಲಿ ಇದು 2ನೇ ದೇವಸ್ಥಾನ. ಖಜುರಾಹೋದಲ್ಲಿ ಜೋಡಿ ದೇವಸ್ಥಾನ ಇದೆ, ಅದು ಬಿಟ್ಟರೆ ಕರ್ನಾಟಕದಲ್ಲಿ ನಮ್ಮಲ್ಲಿರುವಂಥ ದೇವಸ್ಥಾನದ ಇತಿಹಾಸಗಳು ಬೇರೆ ಇರುತ್ತೆ, ಬಟ್ ಇಲ್ಲಿನ ದಂತಕಥೆಗಳು ಬೇರೆ ಇರುತ್ತೆ. ಇಲ್ಲಿ ಏನು ನಾವು ಇದನ್ನು ಮಾಡಿದ್ದೀವಿ ಅಂದರೆ, ದೇವಸ್ಥಾನದಲ್ಲಿ 2 ದೇವಸ್ಥಾನ ಇದೆ. ಇದನ್ನು ಅಪ್ಪ ಮಗ ಕಟ್ಟಿದ್ದಾರೆ ದೇವಸ್ಥಾನವನ್ನು ಅಂತ ಒಂದು ಗ್ರಾಮದ ದಂತಕಥೆ. ಇದು ನಿಮಗೆ ಹೇಳ್ತಾ ಇರೋದು ಇತಿಹಾಸವಲ್ಲ. ದಂತಕಥೆಯ ಪ್ರಕಾರ ಇದನ್ನು ಈಗ ನಾನು ಕೂತಿರ್ತಕ್ಕಂಥ ದೇವಸ್ಥಾನ ಮಗ ಕಟ್ಟಿರುವಂಥ ದೇವಸ್ಥಾನ. ಇದರ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಅದು ಅಪ್ಪ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಸೊ ಅಪ್ಪ ಮಗನಿಗೆ ಒಂದು ಷರತ್ತುಬದ್ಧವಾಗಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಮಾತಾಡಿಕೊಂಡು ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು ಅಂತ ಗ್ರಾಮಸ್ಥರು ನಂಬ್ಕೊಂಡಿದ್ದಾರೆ. ಸೊ ಆ ಕಾಲದಲ್ಲಿ ಅಪ್ಪ ಮತ್ತು ಮಗ ಒಂದು ರಾತ್ರಿ ಒಳಗೆ ಈ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಹೇಳಿ ಇಬ್ಬರು ಚಾಲೆಂಜ್ ಮಾಡ್ಕೊಂಡಿದ್ದರಂತೆ. ಸೊ ಅಂಥ ಸಂದರ್ಭದಲ್ಲಿ ಮಗನ ದೇವಸ್ಥಾನ ಇದು, ಈ ದೇವಸ್ಥಾನ ಸಂಪೂರ್ಣವಾಗಿ ದೇವಸ್ಥಾನ ಬೆಳಗ್ಗೆ ಅನ್ನೋದ್ರೊಳಗೆ ಕಟ್ಟಿ ಮುಗಿಸಿರ್ತಾನೆ. ಅಪ್ಪನ ದೇವಸ್ಥಾನ ಕಟ್ಟಿರೋದಿಲ್ಲ, ಅದು ನೀವು ನೋಡ್ಬೋದು. ದೇವಸ್ಥಾನದ ಗೋಪುರ ಕೂಡ ಇರೋಲ್ಲ ಆ ದೇವಸ್ಥಾನಕ್ಕೆ, ಅದು ಅರ್ಧಂಬರ್ಧ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನ ಕ್ಲಿಯರ್ ಆಗಿರುತ್ತೆ. ಸೊ ಅಪ್ಪ ಮಗ ಗೆದ್ದುಬಿಟ್ನಲ್ಲ ಅಂತ ಹೇಳಿ ಈ ದೇವಸ್ಥಾನಕ್ಕೆ ಬೆಂಕಿಯನ್ನು ಇಡ್ತಾರೆ ಅಂತಕ್ಕಂಥ ಒಂದು ವಿಷಯ ಇದೆ. ಸೊ ಬೆಂಕಿ ಇಟ್ಟಿರೋದ್ರಿಂದ ಈ ದೇವಸ್ಥಾನ ಈಗ ನೀವು ನೋಡ್ಬೋದು, ನೋಡಿದರೆ ಇದರಲ್ಲಿ ಈ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು, ದೇವಸ್ಥಾನದ ಒಂದು ಸ್ವಲ್ಪ ಹಾಳಾಗಿರ್ತಕ್ಕಂಥದ್ದೆಲ್ಲ ಗೊತ್ತಾಗುತ್ತೆ. ಸೊ ಇದಾದ ನಂತರ ಅಪ್ಪ ಈ ದೇವಸ್ಥಾನಕ್ಕೆ ಬೆಂಕಿಗೆ ಇಟ್ಬಿಟ್ಟಲ್ಲ ಅಂದ್ಬಿಟ್ಟು ಮಗ ಒಂದು ಬಾವಿಯನ್ನು ತೋಡ್ತಾನೆ ಅಂತ ಹೇಳ್ತೀವಿ. ಈ ದೇವಸ್ಥಾನದ ಎದುರುಗಡೆ ಒಂದು ಕಲ್ಯಾಣಿ ಇದೆ, ಅದಕ್ಕೆ ಒಂದು ಗುದ್ಲಿ ಬಾವಿ ಅಂತೇಳಿ ಕರಿತೀವಿ. ಸೊ ಅದು ಒಂದೇ ಗುದ್ಲಿಯಲ್ಲಿ ಬಾವಿಯನ್ನು ತೆಗೆದು ಈ ಮಣ್ಣನ್ನು ಎಸ್ತಿರೋ ಹೊಡೆತಕ್ಕೆ ಅದು ಇಕ್ಕೇರಿಗೆ ಹೋಗಿ ಬೀಳುತ್ತೆ ಮಣ್ಣು. ಆ ಇಕ್ಕೇರಿಗೆ ಬಿದ್ದಂಥ ಜಾಗದಲ್ಲಿ ಕೂಡ ಒಂದು ದೇವಸ್ಥಾನ ಆಗುತ್ತೆ, ಅಘೋರೇಶ್ವರ ದೇವಸ್ಥಾನ ಇದೆ. ಸೊ ಹಾಗಾಗಿ ಈ ದೇವಸ್ಥಾನ ಈ ಥರ ಬಂದಿದ್ದು ಅಂತೇಳಿ ಗ್ರಾಮಸ್ಥರ ಜನ ಮತ್ತು ಇಲ್ಲಿನ ದಂತಕಥೆಗಳು ಹೇಳುತ್ತೆ. ಐತಿಹಾಸಿಕವಾಗಿ ಇದು ಹೊಯ್ಸಳರ ಕಾಲದ ದೇವಸ್ಥಾನ. ನೀವು ಎಲ್ಲೇ ನೋಡಿದರೂ ಇದು ಹೊಯ್ಸಳರ ವಾಸ್ತುಶಿಲ್ಪ ಇರ್ತಕ್ಕಂಥ ದೇವಸ್ಥಾನ ಆಗಿರೋದ್ರಿಂದ ಇದು ಐತಿಹಾಸಿಕವಾಗಿ ಹೊಯ್ಸಳರ ದೇವಸ್ಥಾನ ಆಗಿದೆ. ಧನ್ಯವಾದ. ಸೊ ಇದು ಜಕಣಾಚಾರ್ಯನೋ ಕಟ್ಟಿದ್ರು ಅಂತ ಹೇಳ್ತಾರೆ, ಅವ್ರು ಕಟ್ಟಿದ್ದು. ಜಕಣಾಚಾರ್ಯ ಅವರು ಕಟ್ಟಿರ್ತಕ್ಕಂಥ ದೇವಸ್ಥಾನ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಹಾಗೆಯೇ ಈ ಊರಿಗೆ ಒಂದು ಇತಿಹಾಸ ಇದೆ. ಅದೇನೆಂದರೆ, ಶಾಸನಗಳನ್ನು ಬರೆಯುವಂಥ ಪ್ಲೇಸ್ ಇದು ಅಂತ ಹೇಳ್ತಾರೆ. ಆವತ್ತಿನ ಕಾಲದಲ್ಲಿ ಋಷಿಮುನಿಗಳು ಏನು ಶಾಸನಗಳನ್ನು ರಚಿಸ್ತಿದ್ರು ಅಂಥ ಶಾಸನಗಳನ್ನು ಮಾಡ್ತಾರೆ. ಈ ರೋಡಿಂದ ಸ್ವಲ್ಪ ಮುಂದೆ ಹೋದರೆ ಕಲ್ಮಠ ಅಂತ ಇದೆ, ಅದು ಅವತ್ತಿನ ಯೋಗ ಶಾಲೆ ಮತ್ತು ಯಾಗಶಾಲೆಗಳಾಗಿದ್ವು ಅಂಥೇಳಿ ನಂಬಿಕೆ ಇದೆ. ಅದು ಇವತ್ತು ಅತ್ಯಂತ ಕಳಪೆ ಸ್ಥಿತಿಯಲ್ಲಿದೆ, ಅದು ಶಿಥಿಲಗೊಂಡಿದೆ. ಅದನ್ನು ಮುಂದೆ ಯಾರು ಈ ಥರ ವಿಡಿಯೋಗಳನ್ನು ನೋಡಿದರೆ ಅದಕ್ಕೆ ಸಂಬಂಧಪಟ್ಟವರು ಅದನ್ನು ಜೀರ್ಣೋದ್ಧಾರ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಈ ದೇವಸ್ಥಾನದಿಂದ 50 ಮೀಟ್ರ್ ಮುಂದೆ ಹೋದರೆ ಒಂದು ಅರ್ಧನಾರೀಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನ ಕೂಡ ಇತಿಹಾಸದ ಯಾವುದೇ ಒಂದು ಇದನ್ನು ಮಾಡಿಲ್ಲ, ಅವರು ಸರಿಯಾಗಿ ಜೀರ್ಣೋದ್ಧಾರಗಳನ್ನು ಮಾಡಿಲ್ಲ. ಸೊ ಅದು ಯಾವುದೇ ಮುಜರಾಯಿ ಇಲಾಖೆಗೆ ಇನ್ನೂ ಒಳಪಟ್ಟಿಲ್ಲ. ಸೊ ಅದನ್ನು ಕೂಡ ಜೀರ್ಣೋದ್ಧಾರ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ವೆಲ್ಕಮ್. ಸ್ನೇಹಿತರೆ, ಇದು ಸದಾಶಿವ ಅಥವಾ ರಾಮೇಶ್ವರ ದೇವಸ್ಥಾನ. ಇಲ್ಲಿನ ಶಿವಲಿಂಗನೇ ಒಂದು ಅದ್ಭುತ ಶೈಲಿನಲ್ಲಿದೆ. ಈಗಿನ ಲಿಂಗಕ್ಕೂ ಈ ಲಿಂಗಕ್ಕೂ ತುಂಬ ವ್ಯತ್ಯಾಸ ಇದೆ. ಇಲ್ಲಿ ಆ ದೇವರ ಪಾದವನ್ನು ಒಂದು ನಾಗರಹಾವು ಸುತ್ತಕೊಂಡು ಕಾಯ್ತಾ ಇರುವಂತೆ ಇದೆ ನೋಡಿ. ಇನ್ನೊಂದು ತುಂಬ ವಿಶೇಷತೆ ಅಂದರೆ, ಯಾವುದೇ ದೇವಸ್ಥಾನದಲ್ಲೂ ಶಿವನ ನೇರವಾಗಿ ನಂದಿ ಕುಳಿತು ತನ್ನ ಮುಖವನ್ನು ನೇರವಾಗಿ ಇಟ್ಕೊಂಡಿರ್ತಾನೆ. ಆದರೆ ಇಲ್ಲಿ ನಂದಿ ನೇರವಾಗಿ ಕುಳಿತುಬಿಟ್ಟು ತನ್ನ ತಲೆಯನ್ನು ಬಲಭಾಗಕ್ಕೆ ವಾಲಿಸಿ ಎಡಗಣ್ಣಿನಿಂದ ಶಿವನನ್ನು ನೋಡ್ತಾ ಇದ್ದಾನೆ. ಅಂದರೆ ಅದರ ಉದ್ದೇಶ ಅಂತಂದರೆ, ತನ್ನ ಒಡೆಯನನ್ನು ನಾನು ನೇರವಾಗಿ ನೋಡಿದರೆ ಅಗೌರವ ಅಂತ ಹೇಳಿ ಗೌರವ ಸೂಚಿಸಲಿಕ್ಕೋಸ್ಕರ ತನ್ನ ತಲೆಯನ್ನು ಬಲಭಾಗದಲ್ಲಿ ವಾಲಿಸಿ ಎಡಗಣ್ಣಿನಿಂದ ನೋಡುವುದು ಇಲ್ಲಿನ ಅದ್ಭುತ ಶೈಲಿ. ಎಲ್ಲ ದೇವಸ್ಥಾನಗಳಂತೆ ಸಹ ಇಲ್ಲೂ ಸಹ ನವರಂಗ ಇದೆ, ಸುಕನಾಸಿ ಇದೆ, ಮೇಲೆ ಅಷ್ಟ ದಿಕ್ಕುಗಳ
ಒಂದು ಪುಷ್ಪಗಳ ಕೆತ್ತನೆಗಳನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ ಮೇಲ್ಛಾವಣಿಯಲ್ಲಿ ಅದ್ಭುತ ಕಲೆ ಏನಂದರೆ ಒಂದು ಕಲ್ಲುಗಳನ್ನು ಜೋಡಿಸಿ ಒಂದು ಕಲ್ಲಿಂದ ಡಿಸೈನ್ ಮಾಡಿದ್ದಾರೆ. ಅಂದರೆ ಒಂದು ಕಲ್ಲಿಂದ ಮೇಲ್ಭಾಗ ಚಾವಣಿಗೆ ಯಾವುದೇ ರೀತಿ ಅಟ್ಯಾಚ್ ಇಲ್ಲ. ಕಲ್ಲುಗಳನ್ನು ಯಾವುದೋ ಒಂದು ಕೊಂಡಿನಲ್ಲಿ ಅಟ್ಯಾಚ್ ಮಾಡಿ ನಿಲ್ಲಿಸಿದಂತಹ ಶೈಲಿ ಇದು ಎಲ್ಲೂ ಇಲ್ಲ, ಇಲ್ಲಿ ಮಾತ್ರ ಇರುವಂಥ ಶೈಲಿ ಇದು. ಗರ್ಭಗುಡಿಯ ಸುತ್ತಲೂ ನಮಗೆ ಪ್ರದಕ್ಷಿಣಾ ಪಥವನ್ನು ಮಾಡಿದ್ದಾರೆ. ಅಂದರೆ ಹಳೆ ಕಾಲದ ದೇವಸ್ಥಾನಗಳಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿ ನಾವು ಪ್ರದಕ್ಷಿಣೆ ಮಾಡಬೇಕಾಗಿತ್ತು. ಇಲ್ಲಿ ಈ ಸದಾಶಿವನ ದೇವಸ್ಥಾನದಲ್ಲಿ ಅದು ಗರ್ಭಗುಡಿಯ ಒಳಗಡೆನೇ ಪ್ರದಕ್ಷಿಣೆ ಮಾಡಲಿಕ್ಕೆ ಪ್ರದಕ್ಷಿಣಾ ಪಥವನ್ನು ಅಲ್ಲೇ ಸಹ ಮಾಡಿದ್ದಾರೆ. ಇಲ್ಲಿ ಹರಿಹರರ ಸಮ್ಮಿಲನ ಇದೆ. ಇಲ್ಲಿ ವಿಷ್ಣುವಿನ ದೇವಸ್ಥಾನನೂ ಒಂದು ಗುಡಿ ಮೂಲಕ ಕಟ್ಟಿ ಪೂಜೆ ನಡೆಸ್ತಾ ಇದ್ದಾರೆ. ಹರಿಹರರ ಸಮ್ಮಿಲನ ಇದೆ ಇಲ್ಲಿ. ಹರಿಹರರ ಜೊತೆಯಲ್ಲೇ ಪೂಜೆಗೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಇದು ಆ ರಾಮೇಶ್ವರ ದೇವಸ್ಥಾನಕ್ಕಿಂತ ಸ್ವಲ್ಪ ದೊಡ್ಡ ದೇವಸ್ಥಾನ, ಮಲ್ಲಿಕಾರ್ಜುನ ದೇವಸ್ಥಾನ. ಇದನ್ನು ಜಕಣಾಚಾರ್ಯರು ನಿರ್ಮಿಸಿದರು ಅಂಥೇಳಿ ಒಂದು ನಂಬಿಕೆ. ಈ ದೇವಸ್ಥಾನದ ಸುತ್ತಲೂ ಸಹ ಹೊಯ್ಸಳ ಶೈಲಿಯ ಕಂಬಗಳು, ಗೋಪುರಗಳ ಒಂದು ಕೆತ್ತನೆಗಳುಳ್ಳ ಡಿಸೈನ್ನ ಮುಂಭಾಗದ ಗೋಡೆಗೆ ಮಾಡಿದ್ದಾರೆ. ದೇವಸ್ಥಾನದ ಮೂರೂ ದಿಕ್ಕಿಗೂ ಹಿಂಭಾಗದಲ್ಲಿ ಮತ್ತು ಅಕ್ಕಪಕ್ಕದಲ್ಲಿ ಸಣ್ಣ ಗೂಡುಗಳನ್ನು ಮಾಡಿ ಶಿವಲಿಂಗವನ್ನು, ನಾಗಕಲ್ಲನ್ನು ಇಟ್ಟು ಪೂಜಿಸ್ತಾ ಇದ್ದಾರೆ. ದೇವಸ್ಥಾನದ ಮೂರು ಭಾಗದಲ್ಲಿ ಅಂದರೆ ಉತ್ತರ, ದಕ್ಷಿಣ, ಪಶ್ಚಿಮಕ್ಕೂ ಸಹ ದೇವಸ್ಥಾನದ ಒಳ ಪ್ರವೇಶಿಸಲಿಕ್ಕೆ ದ್ವಾರಗಳನ್ನು ಬಿಟ್ಟಿದ್ದಾರೆ. ಇಲ್ಲಿ ಆ ರಾಮೇಶ್ವರ ದೇವಸ್ಥಾನದಲ್ಲಿ ಇತ್ತಲ್ಲ ನಂದಿ, ಅದಕ್ಕಿಂತ ಸ್ವಲ್ಪ ದೊಡ್ಡ ನಂದಿ, ತುಂಬ ನುಣುಪಾದ ಕಲ್ಲು, ಬಳಪದ ಕಲ್ಲಿನಿಂದ ತುಂಬ ಸುಂದರವಾದ ನಂದಿನ ಕೂರಿಸಿದ್ದಾರೆ. ಅಲ್ಲಿ ಅಲಂಕೃತನಾದ ನಂದಿ, ಅಲ್ಲಿ ಇವನು ಸಹ ನೇರವಾಗಿ ಕುಳಿತಿದ್ದಾನೆ. ಬಟ್ ತನ್ನ ತಲೆಯನ್ನು ಬಲಭಾಗಕ್ಕೆ ವಾಲಿಸಿ ಎಡಗಣ್ಣಿನಿಂದ ಶಿವನನ್ನು ನೋಡ್ತಾ ಇರುವಂತೆ ಕೆತ್ತಿದ್ದಾರೆ. ಅಂದರೆ ಗೌರವ ಸೂಚಕ ಅಷ್ಟೇ ಅದು. ಶಿವನ ಗರ್ಭಗುಡಿಯ ಮುಖ್ಯ ದ್ವಾರಕ್ಕೆ ಶ್ರೀಕೃಷ್ಣನ ವಿವಿಧ ಅವತಾರಗಳನ್ನು ಕೆತ್ತಿದ್ದಾರೆ. ನೀವು ಕಂಬಗಳ ಡಿಸೈನ್ಸ್ ನೀವು ಅಬ್ಸರ್ವ್ ಮಾಡಬೇಕು. ನೀವು ಹೊಯ್ಸಳ ಶೈಲಿ, ಚೋಳ ಶೈಲಿ, ಆ ಥರ. ಶ್ರೀಕೃಷ್ಣ ನೃತ್ಯ ಮಾಡ್ತಿರೋದು, ನೂರಾರು ಇನ್ಸ್ಟ್ರೂಮೆಂಟ್ಸ್ಗಳನ್ನು ಇಟ್ಕೊಂಡು, ಕೊಳಲು, ತಬಲಗಳನ್ನು ಇಟ್ಕೊಂಡು ನೃತ್ಯ ಮಾಡ್ತಿರುವಂತೆ ಗರ್ಭಗುಡಿಯ ಮುಂಭಾಗದ ಬಾಗಿಲಿಗೆ ಕೆತ್ತನೆ ಮಾಡಿದ್ದಾರೆ. ಇದು ಆಗಿನ ಕಾಲದ ಫ್ಲವರ್ ವಾಸ್ ನೋಡಿ ಹೇಗೆ ಮಾಡಿದ್ದಾರೆ. ಸ್ನೇಹಿತರೆ, ಅದ್ಭುತ ಕಲೆಯ ದೇವಸ್ಥಾನ. ಪ್ರತಿ ಕಂಬನೂ ಅಬ್ಸರ್ವ್ ಮಾಡಿ ಹೊಯ್ಸಳ ಶೈಲಿನಲ್ಲೇ ಕೆತ್ತಿದ್ದಾರೆ. ಇದು ಎಂಬ್ರಾಯ್ಡ್ರಿ ಡಿಸೈನು, ನಾವು ಸೀರೆಗಳಿಗೆ ಎಂಬ್ರಾಯ್ಡ್ರಿ ಡಿಸೈನ್ ಮಾಡ್ತೀವಲ್ಲ ಆ ಥರ ಡಿಸೈನು ಕಂಬಗಳಲ್ಲಿ ಕೆತ್ತಿದ್ದಾರೆ. ದೊಡ್ಡದಾದ ನವರಂಗ ಇದೆ ಇಲ್ಲಿ. ಆ
ಕಂಬಗಳ ಮೇಲಿರುವಂತಹ ಕೆತ್ತನೆಗಳು, ಮೇಲ್ಛಾವಣಿಯ ಕೆತ್ತೆಗಳು ಅದ್ಭುತ ಕೆತ್ತನೆಗಳಿದೆಯಲ್ಲ, ಅದು ಡಿಫ್ರೆಂಟ್ ಇದೆ. ಬೇರೆ ದೇವಸ್ಥಾನಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲಿನ ಮೇಲ್ಛಾವಣಿಯ ಕೆತ್ತನೆಗಳು ತುಂಬ ಅಮೋಘವಾಗಿದೆ. ಪ್ರತಿ ಕಂಬನೂ ಒಂದೊಂದು ಅದ್ಭುತವನ್ನು ಸಾರುತ್ತೆ, ಒಂದೊಂದು ಸೌಂದರ್ಯವನ್ನು ಸಾರುತ್ತೆ. ಬೇಲೂರು ಹಳೆಬೀಡಿನಲ್ಲಿರುವ ಕಂಬಗಳ ಮೇಲಿರುವ ಕೆತ್ತನೆ ಇಲ್ಲೂ ಸಹ ಇದೆ. ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಶಿವನ ಪರಿವಾರ ಗಣಗಳು ಸಹ ದೇವಸ್ಥಾನ ಇದೆ. 5 ಸಣ್ಣ ಸಣ್ಣ ಗುಡಿಗಳನ್ನು ಮಾಡಿದ್ದಾರೆ. ಒಂದರಲ್ಲಿ ಸಪ್ತಮಾತೃಕೆಯನ್ನು ಕೂರಿಸಿದ್ದಾರೆ. ಇನ್ನೊಂದು ಗುಡಿನಲ್ಲಿ ಗಣಪತಿ ವಿಗ್ರಹ ಇತ್ತಂತೆ, ಈಗ ಇಲ್ವಂತೆ, ಅದು ಯಾರೋ ತಗೊಂಡು ಹೋಗಿದ್ದಾರಂತೆ. ಅದೇ ಅಲ್ವಾ ಜಾಸ್ತಿ ವಿಗ್ರಹಗಳ ಕಳ್ಳತನ. ಇದು ವೀರಭದ್ರೇಶ್ವರನ ಒಂದು ಗುಡಿ. ಶಿವನ ಗಣಗಳು ಇವರೆಲ್ಲ, ವೀರಭದ್ರೇಶ್ವರ, ಗಣಪತಿ, ಇವ್ರ ಜೊತೆಗೆ ಪಾರ್ವತಿ, ಶಿವನ ಅಂದರೆ ನಮ್ಮ ಏನು ಅಲ್ಲಿ ಶಿವಲಿಂಗು ಇದೆ ಮಲ್ಲಿಕಾರ್ಜುನ, ಆ ದೇವರ ಎಡಭಾಗದಲ್ಲಿ ಪಾರ್ವತಿಯನ್ನು ಮಹಿಷಾಸುರ ಮರ್ದಿನಿಯ ರೂಪದಲ್ಲಿ ಇಟ್ಬಿಟ್ಟು ಪೂಜಿಸ್ತಾ ಇದ್ದಾರೆ. ಈ ಸ್ಥಳಕ್ಕೆ ನಮ್ಮ ಸದ್ಗುರು ಶ್ರೀಧರ ಸ್ವಾಮಿಗಳು ಸದಾ ಬರ್ತಾ ಇದ್ರಂತೆ. ಅಲ್ಲಿ ಈ ಮಂಟಪದ ಕೆಳಗಡೆ ಕೂತ್ಕೊಂಡು ಅವರು ಪ್ರವಚನ ಮಾಡ್ತಿದ್ರಂತೆ. ಅದಕ್ಕೆ ಶ್ರೀಧರ ಮಂಟಪ ಅಂತೇಳಿ ಅಲ್ಲಿ ಇಟ್ಟಿದ್ದಾರೆ. ಮತ್ತು ಆಗಿನ ಕಾಲದಲ್ಲಿ ಈ ದೇವಸ್ಥಾನ ಕಟ್ಟಿಸಿದಂಥ ಕಾಲದಲ್ಲಿ ಸ್ಥಾಪನೆ ಇದ್ದಂತಹ ಈ ನಾಗರ ಕಲ್ಲುಗಳು ಇಂದಿಗೂ ಇವೆ. ಸ್ನೇಹಿತರೆ, ಇದು ವೀರಗಲ್ಲು ಮಾಸ್ತಿ ಕಲ್ಲುಗಳು. ಅಂದರೆ ಹಿಂದೆ ಯುದ್ಧ ಮಾಡಿದಂತಹ ಕುರುವಿಗೆ ಆ ರಾಜನ ಒಂದು ಪರಿವಾರ, ಯುದ್ಧದ ರೀತಿನ ಕಲ್ಲಲ್ಲಿ ಕೆತ್ತಿ ಇಡ್ತಾ ಇದ್ದಂತಹ ಇದೊಂದು ಕಲೆ. ಇದಕ್ಕೆ ವೀರಗಲ್ಲುಗಳು ಅಂತ ಹೇಳ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಅದ್ಭುತವಾದಂತಹ ಜೋಡಿ ದೇವಸ್ಥಾನ. ಇದ್ರ ಜೊತೆಗೆ ಇನ್ನೊಂದು ಅರ್ಧನಾರೀಶ್ವರ ದೇವಸ್ಥಾನವೂ ಅಲ್ಲೇ ಇದೆ. 3 ಶಿವನ ದೇವಸ್ಥಾನಗಳು ಒಟ್ಟಿಗಿರುವ ಏಕೈಕ ಸ್ಥಳ ಇದು. ಅದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.